ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಸ್ತೂರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ ಕರ್ನಾಟಕ ಕಿರೀಟವನ್ನ ಮುಡಿಗೇರಿಸಿಕೊಂಡಂತಹ ಕೃತಿ ಅವರು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಕೃತಿ ಅವರೇ, ನಿಮಗೆ ಫಸ್ಟ್ ಯಾವ ಥರ ಫೀಲ್ ಆಗ್ತಿದೆ, ಹೇಗೆ ಅನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಆ್ಯಕ್ಚುಲಿ. ನಿಮಗೆ ಪೇರೆಂಟ್ಸ್ ಸಪೋರ್ಟ್ ಯಾವ ಥರ ಸಿಕ್ತು? ನಂಗೆ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಸಿಕ್ತು. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಮ ಪೇರೆಂಟ್ಸ್ ನನಗೆ. ನಿಮ್ಮ ಮಾಡೆಲಿಂಗ್ ಏನಾದರೂ ಪ್ಲ್ಯಾನ್ ಇತ್ತಾ, ಇಲ್ಲ ಸಡನ್ ಆಗಿ ಆರ್ಗನೈಸ್ ಆಗಿದ್ದ, ಯಾವ ಥರ? ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗೇ ಆರ್ಗನೈಸ್ಡ್ ಆಗಿದ್ದಿದ್ದು. ಇದು ಸೆಲೆಕ್ಷನ್ನು KA ಡ್ಯಾನ್ಸ್ ಟೀಮಲ್ಲಿ ಒಂದು ಸೆಲೆಕ್ಷನ್ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಪ್ರೊಸೆಸ್ ಯಾವ ಥರ ನಡೀತು, ಯಾವ ಥರ ಒಂದು ಪ್ರೊಸೆಸ್ ಇತ್ತು, ಸೆಲೆಕ್ಷನ್ ಹೇಗೆ ಮಾಡಿದರು? ಸೊ KD ಡ್ಯಾನ್ಸ್ ಕಂಪ್ನಿ ಬಂದುಬಿಟ್ಟು ನಾನು ಡ್ಯಾನ್ಸ್ ಅಂದ್ರೆ ಐಮ್ ಅ ಡ್ಯಾನ್ಸರ್. ಸೊ ನನ್ನ ಡ್ಯಾನ್ಸ್ ಕ್ಲಾಸೇ ಅದು. ಅವ್ರು ನನಗೆ ಹೇಳಿದ್ರು ಈ ಥರ ಆಡಿಷನ್ಸ್ ಇದೆ, ಸೊ ನೀನು ಪಾರ್ಟಿಸಿಪೇಟ್ ಮಾಡು ಅಂತ. ಸೊ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಫಸ್ಟ್ ರೌಂಡಲ್ಲಿ ವಾಕ್ ಇತ್ತು, ವಾಕ್ ಚೆನ್ನಾಗಿ ಮಾಡಿದೆ. ಆಮೇಲೆ ಟ್ಯಾಲೆಂಟ್ ರೌಂಡ್ ಬಂದಾಗ ಅಫ್ಕೋರ್ಸ್ ನಮ್ಮ ಡ್ಯಾನ್ಸರ್, ಸೊ ಡ್ಯಾನ್ಸ್ ಮಾಡಿದಾಗ ಅವರು ಆನ್ ಸ್ಪಾಟಲ್ಲೇ ನನ್ನ ಸೆಲೆಕ್ಷನ್ ಮಾಡಿದ್ರು. ಇದು ತುಮಕೂರಿನಲ್ಲಿ ಎಸ್ ಮಾಲ್ನಲ್ಲಿ ನಡೆದಿದ್ದು. ಆರ್ಗನೈಸಿಂಗ್ ಆಗಿರ್ಬೋದು ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಇದು ತುಮಕೂರಲ್ಲಿ ನಡೆದಿದ್ದು ಎಸ್ ಮಾಲಲ್ಲಿ. ಇದು ಫ್ಲೆಮೇನಿಯಾ ಮಾಡೆಲಿಂಗ್ ಮ್ಯಾನೇಜ್ಮೆಂಟಿಂದ ಇದು ಈವೆಂಟ್ ಮಾಡಿದ್ದು. ಅರುಣತಿ ಲಾಲ್ ಅಂತ ಆರ್ಗನೈಸರ್ ಹೆಸರು. ಅವರು ಈವೆಂಟ್ ಮಾಡ್ತಾರೆ. ಅದ್ರ ಹೆಸರು ಬಂದುಬಿಟ್ಟು ವಿನ್ಸ್ ಫ್ಯಾಷನ್ ಈವೆಂಟಿಂದ. ಸೊ ನನಗೆ ಮಾಲಲ್ಲಿ ಫುಲ್ ಸ್ಟೇಜ್ ಮೇಲೆಲ್ಲ ರಿಹರ್ಸಲ್ ನಡೀತು. 2 ಡೇಸ್ ತನಕ ರಿಹರ್ಸಲ್ ನಡೀತು. ಮಾಡೆಲಿಂಗ್ ಅಂತ ಅಂದರೆ ಮುಂಚೆಯಿಂದನೂ ಟ್ರೈನಿಂಗ್ ಇರುತ್ತೆ. ನೀವು ಮುಂಚೆಯಿಂದ ಟ್ರೈನಿಂಗ್ ತೊಗೊತಿದ್ರಾ, ಇಲ್ಲ ಸಡನ್ ಆಗಿ ಬಂತು ಅಂದ್ಬಿಟ್ಟು ಆನ್ ಸ್ಪಾಟ್ ನೀವು ರೆಡಿ ಆಗಿದ್ದ, ಯಾವ ಥರ ಇದು? ಸೊ ನಾನು ಫಸ್ಟು ಮಿಸ್ ಇನ್ ಕರ್ನಾಟಕ ರನ್ನರ್ ಅಪ್ಪು. ಅದಾದಮೇಲೆ ನನಗೆ ಇಲ್ಲಿ ನಾನು ಮಿಸ್ ಕರ್ನಾಟಕ ವಿನ್ನರ್ ಆಗಿತ್ತು. ಇದಕ್ಕೆ ಟ್ರೈನಿಂಗ್ ಏನು ತಗೊಂಡಿಲ್ಲ. ನೀವು ಮಾಡೆಲಿಂಗ್ ಅಂತ ಮುಂಚೆ ಏನಾದರೂ ಮಾಡ್ತಿದ್ರಿ? ನೀವು ಹೇಳಿದ್ರಿ ಅಲ್ವಾ ಇವಾಗ ರನ್ನರ್ ಅಪ್ ಆಗಿದೆ ಅಂತ. ಈ ಹಿಂದೆ ನೀವು ಟ್ರೈನಿಂಗ್ ತೊಗೊತಾ ಇದ್ರಾ? ಇಲ್ಲ, ನಾನು ಟ್ರೈನಿಂಗ್ ತೊಗೊತಾ ಇರಲಿಲ್ಲ. ಅದೇ ಫಸ್ಟ್ ಟೈಮ್ ನಾನು ಮಾಡೆಲಿಂಗ್ ಇದರಲ್ಲಿ ಸ್ಟೆಪ್ ಇನ್ ಆಗಿತ್ತು. ಅಂದರೆ ನೀವು ಫಸ್ಟ್ ಅಟೆಂಪ್ಟ್ ಮಾಡಿದ್ರಿ, ಹಾಗೇನೇ ರನ್ನರ್ ಅಪ್ ಆದ್ರಿ? ಫಸ್ಟ್ ಅಟೆಂಪ್ಟಲ್ಲೇ ರನ್ನರ್ ಅಪ್ ಆದೆ ನಾನು. ಇವಾಗ ನಿಮಗೆ ಟ್ರೈನರ್ ಅಂತ ಯಾರಾದರೂ ಇದ್ದಾರಾ? ಇಲ್ಲ, ಯಾರೂ ಇಲ್ಲ. ನೀವು 10th ಕಂಪ್ಲೀಟ್ ಆಗಿದೆ ಅಂಥ ಟೈಮಲ್ಲಿ ಏನಾದರೂ ಇದಕ್ಕೆ ಎಫೆಕ್ಟ್ ಆಯಿತಾ ನಿಮಗೆ ಸ್ಟಡೀಸ್ಗೆ? ನಂದು ಎಕ್ಸಾಮ್ ಮುಗ್ದು ಆದಮೇಲೆ ನನಗೆ ಆಡಿಷನ್ಸ್ ಎಲ್ಲ ಇದ್ದಿದ್ದು. ಸೊ ನನಗೆ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ. ಯಾರು ರೆಫರ್ ಮಾಡಿದ್ದು ನಿಮಗೆ? ಇದು ಪ್ರಿಫರ್ ಮಾಡಿದ್ದು ಅದೇ ನಮ್ಮ ಡ್ಯಾನ್ಸ್ ಕ್ಲಾಸ್ KD ಕಂಪ್ನಿ ಕರಣ್ ಸರ್ ಅಂತ. ಸೊ ಅವರಿಂದ ನನಗೆ ಗೊತ್ತಾಗಿತ್ತು. ಹೀಗೆ ಡ್ಯಾನ್ಸ್ ಕ್ಲಾಸಿಂದ ನೀವು ಸೆಲೆಕ್ಟ್ ಆದಮೇಲೆ ನಿಮ್ಮ ಪೇರೆಂಟ್ಸ್ ಯಾವ ಥರ ಸಪೋರ್ಟ್ ಮಾಡಿದರು? ನಮ್ಮ ಪೇರೆಂಟ್ಸ್ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ರು. ಎಕ್ಸ್ಪೆಷಲಿ ನನ್ನ ಅಮ್ಮ, ಆಮೇಲೆ ನಮ್ಮ ಅಕ್ಕ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅಪ್ಪ ಲೈಕ್ ಕರ್ನಾಟಕದಿಂದ ಹೊರಗಿರ್ತಾರೆ, ಸೊ ನಾನು ಜಾಸ್ತಿ ಕಾಲಲ್ಲೇ ಮಾತಾಡೋದು. ಬಟ್ ಅಕ್ಕ ಮತ್ತು ಅಮ್ಮ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಇವೆಂಟು ಇನ್ನೇನು ಸ್ವಲ್ಪ ದಿನ ಇದೆ ಅನ್ನುವಾಗ ನಿಮಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಈಗ ಮಾಡೆಲಿಂಗ್ ಅಂತ ಅಂದರೆ ಎಲ್ಲ ಡಯಟಿಂಗ್ ಅಂತ ಇರುತ್ತೆ, ನಿಮ್ಮದೇ ಆದಂಥ ಫುಡ್ ಸ್ಟೈಲ್ಸ್ ಇರುತ್ತೆ, ಅದೆಲ್ಲ ಯಾವ ಥರ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ? ಸೊ ನಾನು ಸ್ವಲ್ಪ ವೇಟ್ ಜಾಸ್ತಿನೇ ಇದ್ದೀನಿ. ಸೊ ನಾನು ನಮ್ಮಮ್ಮ ಬಂದುಬಿಟ್ಟು 1 ವೀಕ್ ಮುಂಚೆಯಿಂದನೇ ಡಯಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅಫ್ಕೋರ್ಸ್ ಡಯಟ್ ಪ್ಲ್ಯಾನ್ ಆಗಿದ್ದು ಒಂಚೂರು ಸಕ್ಸಸ್ ಆಗಲಿಲ್ಲ ಅಷ್ಟೇ, ಇನ್ನೇನು ಅಷ್ಟೊಂದೇನಿಲ್ಲ. ಆಮೇಲೆ ನಾವು ವಾಕಿಂಗ್ ಎಲ್ಲ ಹೋಗ್ತಾ ಇದ್ವಿ ಆ್ಯಂಡ್ ಜಾಗಿಂಗ್ ಎಲ್ಲ ಮಾಡ್ತಾ ಇದ್ವಿ ಅಷ್ಟೇ. ನಾರ್ಮಲ್ ಆಗಿತ್ತು ನಿಮ್ಮ ಪ್ರಿಪ್ರೇಷನ್? ಈಗ ಮಾಡೆಲಿಂಗ್ ಅಂತ ಅಂದರೆ ಅವ್ರದ್ದೇ ಬೇರೆ ಥರ ಅಂತ ಒಂದು ಸ್ಟೈಲ್ಸ್ ಇರುತ್ತೆ, ಅವ್ರದ್ದೇ ಬೇರೆ ಥರ ಇರುತ್ತೆ. ನೀವು ಆ ರೀತಿ ಯಾವುದು ಮಾಡಿಲ್ಲ, ನಾರ್ಮಲ್ ಆಗಿ ಎಲ್ಲ ಮಾಡಿದ್ದೀರಾ. ಫುಡ್ ಡಯಟ್ ಅಂತ ಅಂದರೆ ನೀವು ಯಾವ ಥರ ಮಾಡ್ತಾ ಇದ್ರಿ? ಫುಡ್ ಡಯಟ್ ಅಂದರೆ ನಾನು ಬರೀ ಸೀರಿಯಲ್ಸ್ ತಿಂತಾ ಇದ್ದೆ. ಸೊ ರೈಸ್ ಕಟ್ಔಟ್ ಆಗಿತ್ತು, ಮೀಟ್ ಕಟ್ಔಟ್ ಆಗಿತ್ತು. ಓನ್ಲಿ ನಾನು ಪ್ರೋಟೀನ್ ಮತ್ತು ಫ್ಯಾಟು ಕಟ್ಔಟ್ ಆಗಿತ್ತು. ಓನ್ಲಿ ಪ್ರೋಟೀನ್ಸ್ ಇಂಟೇಕ್ ತೊಗೊತಿದ್ದೆ, ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಅಷ್ಟೇ ತೊಗೊತಿದ್ದೆ ನಾನು. ಲಿಕ್ವಿಡಲ್ಲಿ ಜಾಸ್ತಿ ಇದ್ದೆ ನಾನು. ಲಿಕ್ವಿಡ್ ನಿಮಗೆ ಲಿಕ್ವಿಡೇ ಜಾಸ್ತಿ ಯೂಸ್ ಆಗುತ್ತೆ ಅಲ್ವಾ? ನೀವು ಜಾಸ್ತಿ ನಾವು ಲಿಕ್ವಿಡ್ಸೇ ಯೂಸ್ ಮಾಡ್ತೀವಿ. ಓಕೆ. ಇದು ಎಷ್ಟು ದಿನದಿಂದ ನೀವು ಅಂದರೆ ಫುಡ್ ಡಯಟ್ ಇರುತ್ತೆಯಲ್ಲ, ಅದು ಇವೆಂಟ್ ಪ್ಲ್ಯಾನ್ ಆದಲ್ಲಿಂದ ಎಷ್ಟು ದಿನದಿಂದ ನೀವು ಮಾಡ್ತಾ ಇದ್ರಿ? ಸೊ 2-3 ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನ. ಅಂದರೆ ಈವೆಂಟ್ಗಿಂತ ಮುಂಚೆ 2-3 ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಹೆವಿ ವರ್ಕೌಟ್, ಡ್ಯಾನ್ಸ್ ಕ್ಲಾಸ್ ಅದೆಲ್ಲ ಸೇರಿಸ್ಬಿಟ್ಟು ಸೊ ಕಮ್ಮಿ ಆಯಿತು. ನಿಮಗೆ ಮುಂಚೆಯಿಂದನೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತಾ ನಿಮಗೆ ಮಾಡೆಲಿಂಗ್ ಮಾಡಬೇಕು ಅಂತ? ನಂಗೆ ಚೈಲ್ಡ್ಹುಡ್ಡಿಂದನೇ ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ಮಾಡೆಲಿಂಗ್ ಅಂದರೆ ಭಾಳನೇ ಇಂಟ್ರೆಸ್ಟ್ ಇತ್ತು ಚೈಲ್ಡ್ಹುಡ್ಡಿಂದನೇ. ಸೊ ನಾನು ಸ್ವಲ್ಪ ಟೀನೇಜ್ ಆದಮೇಲೆ ಅದೆಲ್ಲ ನಂದು
ಕೇಮ್ ಟ್ರೂ ಥರ ಡ್ರೀಮ್ ಎಲ್ಲ. ಏನಾದರೂ ಇವಾಗ ನಿಮಗೆ ಇನ್ಸ್ಪಿರೇಷನ್ ಅಂತ ಇರ್ತಾರೆ ಮಾಡೆಲಿಂಗಲ್ಲಿ, ಅಥವಾ ಯಾರಾದರೂ ಇನ್ಸ್ಪೈರ್ ಮಾಡಿದಾರಾ? ಯಾವ ಥರ ನಿಮಗೆ ಮಾಡೆಲಿಂಗು? ಸೊ ನನಗೆ ಇನ್ಸ್ಪಿರೇಷನ್ ನಂಗೆ ಇನ್ಸ್ಪಿರೇಷನ್ ಇಲ್ಲ. ನಾನು ಇನ್ಸ್ಪೈರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಮಗೆ ರೋಲ್ ಮಾಡೆಲ್ ಬೇಡವೇ ಬೇಡ, ನಾವು ದೊಡ್ಡ ರೋಲ್ ಮಾಡೆಲ್ ನಮಗಾದ್ವಿ ಅಂದರೆ ಸಾಕು, ಏನು ಬೇಕಾರ ಗೆಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆ ಅಲ್ವಾ ಮಾಡೆಲ್ ಗೋಲ್ ಕೂಡ? ಹಾಂ. ಓಕೆ, ನಿಮಗೆ ಮಾಡೆಲಿಂಗಲ್ಲಿ ಕ್ವೆಶನ್ ಕೇಳ್ತಾರಲ್ವಾ, ಯಾವ ಕ್ವೆಶನ್ ಕೇಳಿದ್ರು, ನೀವು ಹೇಗೆ ಆನ್ಸರ್ ಮಾಡಿದ್ರಿ? ಸೊ ನನಗೆ ಫಸ್ಟ್ ಟೈಮ್ ಮಾಡಿದಾಗ ವೈ ಶುಡ್ ವಿ ಕ್ರೌನ್ ಯು ಅಂತ ಕೇಳಿದ್ರು. ಸೊ ಇಫ್ ಯು ವಿನ್ ದಿಸ್ ವೈ ಶುಡ್ ವಿ ಕ್ರೌನ್ ಯು ಅಂತ ಕೇಳಿದ್ರು. ನಾನು ಅಂದೆ ಅದಕ್ಕೆ, ಇಫ್ ಐ ಕ್ಯಾನ್ ಡೂ ದಿಸ್ ದೆನ್ ಯು ಕ್ಯಾನ್ ಆಲ್ಸೋ ಡೂ ದಿಸ್, ಆ್ಯಂಡ್ ಇಫ್ ಐ ವಿನ್ ಟುಡೇ ಆ್ಯಂಡ್ ಐ ವಿಲ್ ಬಿ ದ ರೋಲ್ ಮಾಡೆಲ್ ಫಾರ್ ದ ವುಮೆನ್ ಔಟ್ ದೇರ್ ಅಂತ ಹೇಳಿದೆ. ಸೊ ಮೇ ಬಿ ಎಲ್ಲಿ ನಾನು ಮಿಸ್ಟೇಕ್ ಮಾಡಿದ್ನೋ ಗೊತ್ತಿಲ್ಲ, ಹಾಫ್ ಮಾರ್ಕಲ್ಲಿ ನಾನು ಸೆಕೆಂಡ್ ಬಂದೆ. ಸೊ ಸೆಕೆಂಡ್ ಟೈಮ್ ನನಗೆ ಕ್ವಶನ್ ಆನ್ಸರ್ಸ್ ಇರಲಿಲ್ಲ, ಯಾಕಂದರೆ ಟೈಮ್ ಮೇಂಟೈನ್ ಆಗಲಿಲ್ಲ, ಅದಕ್ಕೆ ಸೊ ನನಗೆ ಕ್ವಶನ್ ಆನ್ಸರ್ಸ್ ಇರಲಿಲ್ಲ. ನಿಮಗೆ ಅಲ್ಲಿ ಬಂದಂಥ ಕ್ವಶನ್ ಏನಾಗಿತ್ತು? ಇಂಟ್ರೊಡಕ್ಷನ್ ಕೇಳಿದ್ರು ನನಗೆ, ದಾವಣಗೆರೆ ಬಗ್ಗೆ ಹೇಳಿ, ನೀವು ದಾವಣಗೆರೆ ಏನು ಫೇಮಸ್ಸು, ಸೊ ಅದೆಲ್ಲ ಕೇಳಿದ್ರು, ನಾನೆಲ್ಲ ಹೇಳಿದೆ. ನಿಮಗೆ ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸ್ ಇರಬೇಕಾದ್ರೆ ನಿಮಗೆ ನರ್ವಸ್ನೆಸ್ ಏನಾದರೂ ಇತ್ತಾ? ನೀವು ಕ್ವಶನ್ಸ್ ಕೇಳಿದಾಗ ನೀವು ಏನಂತ ಆನ್ಸರ್ ಮಾಡಿದ್ರಿ? ದಾವಣಗೆರೆ ಬಗ್ಗೆ ಏನಂತ ಹೇಳಿದ್ರಿ? ನಾನು ಹೇಳಿದೆ ದಾವಣಗೆರೆ ವಿಚ್ ಈಸ್ ಅ ಸಿಟಿ ಇನ್ ದ ಮಿಡಲ್ ಆಫ್ ದಿ ಕರ್ನಾಟಕ ಆ್ಯಂಡ್ ಇಟ್ ಈಸ್ ದಿ 7th largest ಸಿಟಿ ಇನ್ ದಿ ಕರ್ನಾಟಕ. ಅದು ನಮ್ಮ ಬೆಣ್ಣೆ ದೋಸೆಗೆ ಫೇಮಸ್ಸು, ಆ್ಯಂಡ್ ಇಂಡಸ್ಟ್ರೀಸ್, ಕಾಟನ್ ಇಂಡಸ್ಟ್ರೀಸ್ ಆ್ಯಂಡ್ ಟೆಕ್ಸ್ಟೈಲ್ ಎಲ್ಲ ತುಂಬ ಫೇಮಸ್ ನಾವು. ಆಮೇಲೆ ನಮ್ಮ ಮನಸ್ಸೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಥರ ಅಂತೆಲ್ಲ ಹೇಳ್ದೆ ನಾನು ಅವ್ರಿಗೆ. ರೌಂಡ್ಸ್ ಹೇಗಿತ್ತು ಅಲ್ಲಿ? ಸೊ ರೌಂಡ್ಸ್ 4 ರೌಂಡ್ಸ್ ಇತ್ತು ಆ್ಯಕ್ಚುಲಿ. ಫಸ್ಟು ಗೌನ್ ರೌಂಡ್ ಇತ್ತು, ಆಮೇಲೆ ಗ್ರೂಪ್ ರೌಂಡ್ ಇತ್ತು. ಗೌನಲ್ಲಿ ಅಂದರೆ ಸೀಕ್ವೆನ್ಸ್ ಇರುತ್ತೆ ನಮಗೆ, ಆ ಸೀಕ್ವೆನ್ಸ್ ನಾವು ಅಂದರೆ ಕಪಲ್ ಥರ, ಅಂದರೆ ಕಪಲ್ಸ್ ಥರ ಮಾಡಬೇಕು. 3rd ರೌಂಡು ವೆಸ್ಟರ್ನ್ ರೌಂಡ್ ಇತ್ತು. ಆಮೇಲೆ 4th ರೌಂಡ್ ಬಂದುಬಿಟ್ಟು ಅದೇ ಫೈನಲ್ಸ್ ರೌಂಡ್. ಅದು ಅಂದರೆ ವೆಸ್ಟರ್ನ್ ರೌಂಡಲ್ಲೇ ಮತ್ತೆ ಇನ್ನೊಂದು ಸೀಕ್ವೆನ್ಸ್ ಇರುತ್ತೆ. ಆ ಸೀಕ್ವೆನ್ಸಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಫೈನಲಲ್ಲಿ ಸೆಲೆಕ್ಷನ್ ಇರುತ್ತೆ. ನಿಮ್ಮದು ಡಿಸೈನರ್? ನಾನು ರೆಂಟ್ ತೊಗೊಂಡಿದ್ದೆ ಟ್ರೆಡಿಷ್ನಲ್ ವೇರ್ನ. ಫ್ಲೋರೆನ್ಸಿ ಅಂತ ಒಂದು ದಾವಣಗೆರೆಯಲ್ಲೇ ಇದೆ, ಸೊ ನಾನು ಅಲ್ಲಿ ರೆಂಟ್ ತೊಗೊಂಡಿದ್ದೆ. ಇನ್ನು ವೆಸ್ಟರ್ನ್ ಬಂದುಬಿಟ್ಟು ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ. ನಾನು ಆನ್ಲೈನ್ ಶಾಪಿಂಗ್. ನಿಮಗೆ ಈ ಥರ ಡ್ರೆಸ್ನೇ ನಾನು ವಿಯರ್ ಮಾಡಬೇಕು, ಈ ಥರ ಡ್ರೆಸ್ನೇ ನಾನು ಮಾಡಿದರೆ ಅಲ್ಲಿ ಮೇ ಬಿ ಔಟ್ಪುಟ್ ಚೆನ್ನಾಗಿ ಬರ್ಬೋದು, ನಾನು ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತೀನಿ ಅಂತ ನಿಮಗೆ ಐಡಿಯಾಸ್ ಹೇಗೆ ಬಂತು? ಸೊ ಐಡಿಯಾಸ್ ಎಲ್ಲ ನಮ್ಮ ಮಮ್ಮಿ ಇದೆ, ನಮ್ಮ ಮಮ್ಮಿ ಅಕ್ಕಂದು. ಸೊ ನನಗೆ ಒಂಥರ ದೊಡ್ಡ ಸ್ಟೈಲಿಶ್ ಥರ ಅವರು. ಸೊ ಅವರೆಲ್ಲ ರೆಕಮೆಂಡ್ ಮಾಡಿದ್ದು, ಈ ಥರ ಡ್ರೆಸ್ ಹಾಕೊಂಡ್ರೆ ಈ ಥರ ಚೆನ್ನಾಗಿ ಕಾಣುತ್ತೆ, ಸೊ ಬಾಡಿ ಕೂನ್ ಹಾಕೊಂಡ್ರೆ ನಿನ್ನ ವಾಕ್ಸ್ ಚೆನ್ನಾಗಿ ಕಾಣುತ್ತೆ, ನಿನ್ನ ಮೂಮೆಂಟ್ಸ್ ಚೆನ್ನಾಗಿ ಕಾಣುತ್ತೆ ಅಂದಿದ್ದಕ್ಕೆ ಸೊ ನಾನು ಬಾಡಿ ಕೂನ್ ಚೂಸ್ ಮಾಡಿದೆ. ಹೌದಾ? ಹಾಂ. ಓಕೆ, ನಿಮಗೆ ಎಷ್ಟು ವರ್ಷದಿಂದ ನೀವು ಟ್ರೈನಿಂಗ್ ಅಂತ ಏನೂ ಇರಲಿಲ್ಲ ಅಲ್ಲ? ಇಲ್ಲ, ಏನೂ ಇಲ್ಲ, ನಾನು ಟ್ರೈನಿಂಗೇ ತೊಗೊಂಡಿಲ್ಲ. ಸೊ ನಮ್ಮ ಅಕ್ಕನೇ ಜಾಸ್ತಿ ನನಗೆ ಎಲ್ಲ ವಾಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದ ಅವಳೆ. ಓಕೆ, ನಿಮ್ಮ ಅವಾರ್ಡ್ಸ್ ಯಾವುದಾದ್ರೂ ಅವಾರ್ಡ್ಸ್ ಆಗಿರ್ಬೋದು, ಇಲ್ಲ ಹಾನರಿಂಗ್ಸ್ ಆಗಿರ್ಬೋದು? ಆನರಿಂಗ್ಸ್, ಸೊ ನಮ್ಮ ಸ್ಕೂಲಲ್ಲಿ ನನಗೆ ಆನರ್ ಮಾಡಿದರು. ಸೊ ನಾನು ಫಸ್ಟ್ ಟೈಮ್ ರನ್ನರ್ ಅಪ್ ಆದಾಗ ಅವಾಗ ಆನರ್ ಮಾಡಿದರು. ಇವಾಗ ನಾನು ಆಲ್ರೆಡಿ ಮುಗಿಸ್ಕೊಂಡು ಬಂದಿದ್ದೀನಲ್ಲ, ಸೊ ಇವಾಗೇನಿಲ್ಲ. ಬೇರೆ ಯಾವುದಾದ್ರೂ ಆಡಿಷನ್ಸ್ನ ಕೊಟ್ಟಿದ್ದೀರಾ ಬೇರೆ ಚಾನೆಲ್ಸ್? ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಯಾವುದಾದ್ರೂ ಆಗಿರ್ಬೋದು, ಯಾವುದಾದ್ರೂ ಕಾಂಪಿಟೇಷನ್ಸ್ಗೆ ನೀವು? ಜೀ ಕನ್ನಡದಲ್ಲಿ ಡ್ಯಾನ್ಸರ್ ಆಗಿ ಹೋಗಿದ್ದೆ. ಹೌದಾ? ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಬ್ಯಾಕಪ್ ಡ್ಯಾನ್ಸ್ ಆಗಿ ಹೋಗಿದ್ದೆ. ಹೌದಾ? ಹಾಂ. ಯಾವ ಸೀಸನ್ ಅಂತ ಏನಾದರೂ ನೆನಪಿದೆ? ಸೀಸನ್ 7ಅಲ್ಲಿ. 7ಅಲ್ಲಿ. ಹಾಂ. ಓಕೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್, ಸೊ ನಾನು ಅಮ್ಮ ಬಿಗ್ ಫುಡ್ಡಿ. ಸೊ ನನಗೆ ಫುಡ್ ಈ ಥರನೇ ಇರಬೇಕು, ಆ ಥರನೇ ಇರಬೇಕಂತಲ್ಲ, ತುಂಬ ನಾನು ಚೂಸ್ ಮಾಡ್ತೀನಿ ಫುಡ್ನ. ಸೊ ಅಲ್ಲಿ ಫುಡ್ಡು ಒಂಥರ ಚೆನ್ನಾಗಿರಲ್ಲ. ನಾನು ಅಲ್ಲಿ ಒಂದು ವಾರ ಹೋಗಿ ಬಂದಿದ್ದಕ್ಕೆ ಫುಲ್ ತೆಳ್ಳಗಾಗ್ಬಿಟ್ಟಿದ್ದೆ, ಯಾಕಂದರೆ ನಮ್ಮ ಕುಕ್ ಮಾಡೋದಷ್ಟೇ ನಂಗೆ ಭಾಳ ಇಷ್ಟ, ಬೇರೆಯವ್ರ ಕುಕ್ಕಿಂಗ್ ಎಲ್ಲ ಇಷ್ಟ ಆಗಲ್ಲ. ಸೊ ಒಂದು ವಾರ ಫುಲ್ ತೆಳ್ಳಗಾಗಿ ವಾಪಸ್ ಬಂದುಬಿಟ್ಟಿದ್ದೆ ನಾನು. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಂತ. ನಿಮಗೆ ಆ ಕಡೆ ಏನಾದರೂ ಇಂಟ್ರೆಸ್ಟ್ ಹೋಯ್ತಾ? ನಾನು ಈ ಕಡೆನೇ ಕಂಟಿನ್ಯೂ ಮಾಡಿಕೊಂಡು, ಇಲ್ಲ ನಾನು ಮೇನ್ ಡ್ಯಾನ್ಸರ್ ಆಗಬೇಕು, ಈ ಥರ ಏನಾದರೂ ಇಂಟ್ರೆಸ್ಟ್? ಅಫ್ಕೋರ್ಸ್ ನನಗಿತ್ತು. ಆ್ಯಕ್ಚುಲಿ ಐ ವಾಂಟೆಡ್ ಟು ಬಿಕಮ್ ಅ ಡ್ಯಾನ್ಸರ್, ಆ್ಯಂಡ್ ಆಫ್ಟರ್ ದಟ್ ಮಾಡೆಲಿಂಗ್ ಸೇರ್ಕೊಂಡ್ಬಿಡ್ತಾ ಮಾಡೆಲಿಂಗ್ ಕಡೆ ಫೋಕಸ್ ಮಾಡೋಣ, ಮಾಡೆಲಿಂಗ್ ಬಂದ್ಬಿಟ್ಟು. ನೆಕ್ಸ್ಟ್ ಏನು ಗೋಲ್ ಇದೆ ಮಾಡೆಲಿಂಗ್ನಲ್ಲಿ? ನೆಕ್ಸ್ಟ್ ವೈ ನಾಟ್ ಮಿಸ್ ಇಂಡಿಯಾ.
ಅಫ್ಕೋರ್ಸ್ ಆಗ್ತೀರಾ ಬಿಡಿ. ಪ್ರಿಪ್ರೇಷನ್ ನಡೆಸಬೇಕು, ಯಾವ ಥರ ನಡೆಸಬೇಕು ಅಂತ ಇದೆ, ಹಾಗೆಯೇ ಯಾವ ರೀತಿ ನೀವು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ. ಮಿಸ್ ಇಂಡಿಯಾ ಅಂತ ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ, ಅದಕ್ಕೆ ಪ್ರಿಪ್ರೇಷನ್ ಕೂಡ ಆ ಲೆವೆಲ್ಗೆ ಇರಬೇಕು. ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ನಾನು ಇವಾಗ ವೆಯ್ಟ್ ಲಾಸ್ ಆಗ್ಬೇಕಂತ ಇದ್ದೀನಿ. ಓಕೆ. ಸೊ ನನ್ನ ಫಸ್ಟ್ ಗೋಲ್ ಇರೋದೇ ಇವಾಗ ವೆಯ್ಟ್ ಲಾಸ್ ಆಗೋಕ್ಕೆ. ಹಾಂ. ಸೊ ವೆಯ್ಟ್ ಲಾಸ್ ಆದ ತಕ್ಷಣ ಆ್ಯಂಡ್ ಥಾಟ್ ಆಫ್ ಗೆಟಿಂಗ್ ಟ್ರೈನಿಂಗ್ ತೊಗೊಳ್ಳೋಣ ಅಂತಿದ್ದೀನಿ ವಾಕ್ಸ್ ಮೇಲೆ. ಆ್ಯಂಡ್ ಅಷ್ಟೇ, ಆಡಿಷನ್ ಕೊಟ್ಟರೆ ಯಾರಿಗೊತ್ತು ಸಿಗ್ಬೋದು. ಓಕೆ. ಇವಾಗ ನಿಮಗೆ ಈಗ ಟ್ರೈನರ್ ಸಿಗಬೇಕಂತ ಅಂದರೆ ಒಂದು ಬೆಸ್ಟ್ ಟ್ರೈನಿಂಗ್ ಸೆಂಟರ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಈ ಥರದೇ ಚೂಸ್ ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಇಟ್ಟಿದ್ದೀರಾ? ಅಂದರೆ ಇಲ್ಲ ಈ ಟ್ರೈನಿಂಗ್ ಸೆಂಟರ್ ಒಂದು ಚೆನ್ನಾಗಿರ್ಬೋದು ಆ ಥರ ಏನಾದರೂ ಬೆಂಗಳೂರಲ್ಲಿ ಆಗಿರ್ಬೋದು, ಇಲ್ಲ ಔಟ್ ಆಫ್ ಸ್ಟೇಟ್ಸ್ ಆಗಿರ್ಬೋದು? ತುಮಕೂರಲ್ಲೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನನಗೆ. ಸೊ ನಾನು ಥಾಟ್ ಆಫ್ ಅರುಂಧತಿ ಲಾಲ್ ಮ್ಯಾಮ್ಗೆ ಕೇಳೋಣ ಅಂತ ಇದ್ದೀನಿ. ಸೊ ಇನ್ ಕೇಸ್ ಚಾನ್ಸ್ ಸಿಕ್ತು ಅಂದರೆ ಅವ್ರ ಹತ್ರನೇ ಗ್ರೂಮಿಂಗ್ ಸೆಷನ್ ಮಾಡಿಸ್ಕೊತೀನಿ ನಾನು. ಹಾಗೆ. ನೆಕ್ಸ್ಟು ಈಗ ನೀವು ಮಾಡೆಲಿಂಗ್ ಹೋಗಬೇಕು, ನಾನು ಮಿಸ್ ಇಂಡಿಯಾಗೆ ಟ್ರೈ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಸ್ಟಡೀಸು? ಅಫ್ಕೋರ್ಸ್ ಸ್ಟಡೀಸ್ ನಾನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದೆ ಸ್ಟಡೀಸ್ ಮೇಲೆ. ಸ್ಟಡೀಸ್ ನಮ್ಮಮ್ಮ ಅಕ್ಕ ಎಲ್ಲರೂ ಅಷ್ಟೇ, ನೀನು ಫಸ್ಟ್ ಚೆನ್ನಾಗೋದ್ರೆ ನಿಂಗೆ ಬೇಕಂದರೆ ಇದು ಚೆನ್ನಾಗಿ ಮಾಡ್ಬೋದು. ಲೈಕ್ ನನ್ನ ಮೈಂಡ್ ಡೈವರ್ಟ್ ಆಗೋದು ಜಾಸ್ತಿ ನಾನು. ಸೊ ಸ್ಟಡೀಸ್ ಕಡೆ ಯಾವಾಗಲೂ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಬೇಕಂದರೆ ನಿಮ್ಮ ಪ್ಯಾಷನ್ ಕಡೆ ಆಮೇಲೆ ಹೋಗ್ಬೋದು. ಸೊ ಯಾ. ಏನಾಗಬೇಕು ಅಂತ ಇದ್ದೀರಾ? ಮಾಡೆಲಿಂಗ್, ಔಟ್ ಆಫ್ ದ ಮಾಡೆಲಿಂಗ್ ಟು ಬಿಕಮ್ ಅ ವೆಟರ್ನರಿ ಡಾಕ್ಟರ್. ಓಕೆ. ಹಾಗಾದರೆ ನೀವು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಂತ ಇದ್ದೀರಾ, ಸ್ಟಡೀಸ್ ಕಡೆ. ನಿಮ್ಮ ಒಂದು ಏನು ಗೋಲ್ ಇದೆ ಅದ್ರ ಬಗ್ಗೆ. ಇದೆರಡನ್ನೂ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ನಿಮಗೆ? ಆಗುತ್ತೆ, ಅಫ್ಕೋರ್ಸ್ ಆಗುತ್ತೆ. ಸೊ ನಾವು ಅದನ್ನು ಮಾಡ್ತಿದ್ದೀವಿ ಅಂದರೆ ಇವಾಗ ಪ್ಯಾಷನ್ ಇಷ್ಟ ಅಂದರೆ ಆ ಪ್ಯಾಷನ್ನು ಮಾಡಬೇಕಾ ನಾವು. ಸೊ ಸ್ಟಡೀಸ್ ಡ್ರೀಮ್ ಎಲ್ಲರಿಗೂ. ಸೊ ಪ್ಯಾಷನ್ನು ಬಿಟ್ಕೊಡೋಕ್ಕಾಗಲ್ಲ ನಮಗೆ. ಸೊ ಡ್ರೀಮ್ ಜೊತೆ ನಾವು ಪ್ಯಾಷನ್ನು ಮುಂದುವರ್ಸ್ಕೊಂಡು ಹೋದರೆ ಎಲ್ಲ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಚಾಯ್ಸಸ್ ಬಂದರೆ? I will ask my family, of course. I trust more them. ಇದಿಷ್ಟು ಮಿಸ್ ಕರ್ನಾಟಕ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವ ಮಿಸ್ ಕೃತಿಯವರ ಮಾತಾಗಿತ್ತು. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ.